Everyone, in this video let us solve one brain teasing question from the chapter probability. Here the question is, a boy and a girl are born in the month of September. Find the probability that both will have first sub question different birthdays and second sub question the same birthday. That means we have to find out the probability of both boy and girl are born in the month of September will have different birthdays and the same birthdays. In order to find out the answer for this question, first we have to find out the total number of outcomes. What is the total number of outcomes? The total number of outcomes will becomes the total number of days in the month of September. What is the total number of days in the month of September? N of E, number of outcomes, total number, sorry, N of S, it will becomes N of S, total number of outcomes will becomes 30. Because here it is a short trick. ಒಂದು ಶಾರ್ಟ್ ಟ್ರಿಕ್ ಕೊಡ್ತೀನಿ ನೋಡಿ ಇಲ್ಲಿ. ಅಂದರೆ ನೀವು ಯಾವ್ಯಾವ ಮಂತಲ್ಲಿ 30 ಡೇಸ್ ಬರುತ್ತೆ ಅಂತ ನೀವು ಐಡೆಂಟಿಫೈ ಮಾಡೋದಕ್ಕೆ ಒಂದು ಶಾರ್ಟ್ ಟ್ರಿಕ್ ನೋಡಿ. ಇದು ಎ ಜೂ ಸೆ ನ ನೋಡಿ, ಇದನ್ನು ಯೂಸ್ ಮಾಡಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಇದು ತುಂಬ ಈಸಿ ನೋಡಿ. ಇಲ್ಲಿ ಏಪ್ರಿಲ್, ಜೂನು, ಸೆಪ್ಟೆಂಬರು, ನವಂಬರ್, ಇಷ್ಟು 4 ತಿಂಗಳಲ್ಲಿ ಮಾತ್ರ, ಇಷ್ಟು 4 ತಿಂಗಳಲ್ಲಿ ಮಾತ್ರ 30 ಡೇಸ್ ಬರುತ್ತೆ. ಇನ್ನು ಉಳಿದಿರೋದ ಮಂತ್ಸಲ್ಲೆಲ್ಲ ಫೆಬ್ರವರಿ ಒಂದು ಗೊತ್ತಿದೆ ಅಲ್ವಾ, ಲೀಪ್ ಇಯರ್ ಬಂತು ಅಂದರೆ 29, ಲೀಪ್ ಇಯರ್ ಬಂದಿಲ್ಲ ಅಂದರೆ 28, ಅದೊಂದು ಕಾಮನ್, ಅದೊಂದು ಬಿಡಬೇಕು. ನೆಕ್ಸ್ಟ್ ಈ 4 ತಿಂಗಳು ಬಿಟ್ಟು ಇನ್ನೆಲ್ಲ ತಿಂಗಳಲ್ಲೂ ಏನಾಗಿರುತ್ತೆ 31 ಡೇಸ್ ಇರುತ್ತೆ. ಇಷ್ಟು 4 ತಿಂಗಳಲ್ಲಿ 30 ಡೇಸ್, ಇನ್ನು ಇವು ಬಿಟ್ಟು 31 ಡೇಸ್. ಈಸಿ ಆಯಿತು ಅಂದ್ಕೊತೀನಿ. ಈಗ ನಾವು ಹ್ಯಾವ್ ಟು ಫೈಂಡ್ ಔಟ್ ದ ಪ್ರಾಬಬಿಲಿಟಿ that both will have different birthdays. ಡಿಫ್ರೆಂಟ್ ಬರ್ತ್ಡೇಸ್ಗೆ ನಿಮಗೆ ನೀವೇ ಐಡೆಂಟಿಫೈ ಮಾಡ್ಬೋದು. ಈಗ ಅವನು ಫಸ್ಟ್ ಸೆಪ್ಟೆಂಬರ್ ಫಸ್ಟ್ ಅಂದರೆ ಫಸ್ಟ್ ಡೇಸಲ್ಲಿ ಹುಟ್ಟಿದರೆ ಸೆಪ್ಟೆಂಬರ್ 2 ಅವರು ಬೇರೆ ಹುಟ್ಟಿರ್ಬೋದು, ಅಂದರೆ 1, 2 ಹಿಂಗೆ. ನೆಕ್ಸ್ಟು ಸೆಕೆಂಡ್ ಡೇಯಲ್ಲಿ ಬಾಯ್ ಹುಟ್ಟಿದರೆ ಥರ್ಡ್ ಡೇಯಲ್ಲಿ ಸೆಪ್ಟೆಂಬರ್ 3 ಗರ್ಲ್. ಹೀಗೆ ನೀವು ಮಾಡ್ಕೊಂಡು ಹೋದರೆ ಎಷ್ಟಾಗುತ್ತೆ, ಓನ್ಲಿ 1 ಡೇ ಮಾತ್ರ ಉಳಿಯುತ್ತೆ. ಅಂದರೆ ಒಂದು ದಿನದಲ್ಲಿ ಅವರಿಬ್ಬರು ಒಂದೇ ಬರ್ತ್ಡೇ ಹುಟ್ಟೋದಕ್ಕೆ ಸಾಧ್ಯ ಇರಲ್ಲ. ಸೊ ಅವಾಗೇನಾಗುತ್ತೆ, 1 ಡೇ ಬಿಡಬೇಕು. ಅಂದರೆ 30 - 1 29 ಆಗುತ್ತೆ. ನಂಬರ್ ಆಫ್ ಈವೆಂಟ್ಸ್ ಅಂದರೆ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಾಗುತ್ತೆ, 29 ಆಗುತ್ತೆ. ಅರ್ಥ ಆಯಿತು ಅಂದ್ಕೊತೀನಿ. ಅಂದರೆ ಡಿಫ್ರೆಂಟ್ ಬರ್ತ್ಡೇಸ್ ಅಂದರೆ ಬೇರೆ ಬೇರೆ ದಿನದಲ್ಲಿ, ಅಂದರೆ ಒಂದು ಡೇಯಲ್ಲಿ ಇಬ್ಬರು ಒಟ್ಟಿಗೆ ಹುಟ್ಟುತ್ತಾರೆ ಅನ್ನೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಅವರು ಬೇರೆ ಎಲ್ಲ ದಿನಗಳಲ್ಲಿ ಹುಟ್ಬೋದು ಡಿಫ್ರೆಂಟ್ ಬರ್ತ್ಡೇಸ್. ಅವಾಗೇನಾಗುತ್ತೆ, ನಮ್ಮದು ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಈಸ್ ಈಕ್ವಲ್ಸ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್ ವಿಲ್ ಬಿಕಮ್ಸ್ 29/30. ಕ್ಲಿಯರಾ? ಇದು ಸೇಮ್ ಬರ್ತ್ಡೇ ಇನ್ನೂ ಈಸಿ ಆಯಿತು. ಸೇಮ್ ಬರ್ತ್ಡೇ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸೇಮ್ ಬರ್ತ್ಡೇ ಬರೋ ಚಾನ್ಸಸ್ ಒಂದು ದಿನದಲ್ಲಿ ಮಾತ್ರ ಬರ್ಬೋದು ಇಬ್ಬರದು. ಮಂತ್ ಆಫ್ ಸೆಪ್ಟೆಂಬರಲ್ಲಿ ಸೇಮ್ ಬರ್ತ್ಡೇ ಬರೋ ಚಾನ್ಸಸ್ಸು ಓನ್ಲಿ 1 ಡೇ ಆಗಿರುತ್ತೆ. ದಟ್ಸ್ ವೈ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಈಸ್ ಈಕ್ವಲ್ಸ್ ಟು 1/30. ಇಷ್ಟು ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್? ಈ ಪ್ರಾಬಬಿಲಿಟಿ ಚಾಪ್ಟರ್ ತುಂಬ ಈಸಿ ಇರುತ್ತೆ. ನೀವು ಜಸ್ಟ್ ತಲೆ ಉಪಯೋಗಿಸ್ಬೇಕು. ಟ್ರಿಕ್ಕಿಯಾಗಿ ಕೊಟ್ಟಿರ್ತಾರೆ, ಅದನ್ನು ನೀವು ಸಾಲ್ವ್ ಮಾಡಿದ್ರೆ, ಕ್ರ್ಯಾಕ್ ಮಾಡಿದ್ರೆ ಅಲ್ಲಿ ಕೊಟ್ಟಿರೋಂಥ ಏನದು ಹಿಂಟ್ಸ್ನ ನೀವು ಐಡೆಂಟಿಫೈ ಮಾಡಿದ್ರೆ ಸಾಕು, ಈಸಿಯಾಗಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ. ಇಲ್ಲಾಂದರೆ ನೆಕ್ಸ್ಟು ಇಲ್ಲಿ ಮಂತ್ ಆಫ್ ಸೆಪ್ಟೆಂಬರ್ ಕೊಡೋದ್ರ ಬದಲು ಇಯರ್ ಕೊಟ್ಬಿಡ್ತಾರೆ. ಎ ಬಾಯ್ ಆ್ಯಂಡ್ ಎ ಗರ್ಲ್ ಆರ್ ಬಾರ್ನ್ ಇನ್ ದ ಇಯರ್ 2024 ಫಾರ್ ಎಕ್ಸಾಂಪಲ್ 2024. ಓಕೆ, ಫೈಂಡ್ ದ ಪ್ರಾಬಬಿಲಿಟಿ ದಟ್ ಬೋತ್ ವಿಲ್ ಹ್ಯಾವ್ ಡಿಫ್ರೆಂಟ್ ಬರ್ತ್ಡೇಸ್. ಅದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇದು ಪ್ರಾಬಬಿಲಿಟಿ ಅಂದರೆ ಡಿಫ್ರೆಂಟ್. ಈಗ ಇಯರ್ ಕೊಟ್ಟಿದ್ರೆ ಹೇಗೆ, ಮಂತ್ ಕೊಟ್ಟರೆ ಹೇಗೆ, ಇಲ್ಲ 6 ಮಂತ್ಸ್ ಕೊಡ್ತಾರೆ. ಓಕೆ, ಫಸ್ಟ್ 6 ಮಂತ್ ಜನವರಿ, ಫೆಬ್ರವರಿ, ಮಾರ್ಚ್, ಜನವರಿ ಟು ಜೂನ್ ಕೊಡ್ತಾರೆ. ಈ ರೀತಿ ಕೊಡ್ತಾರೆ. ಆವಾಗ ನೀವು ಪ್ರಾಬಬಿಲಿಟಿ ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಇದು ಜಸ್ಟ್ ಇದು ಸ್ಯಾಂಪಲ್ ವೀಡಿಯೋ. ಥ್ಯಾಂಕ್ ಯು ಗೈಸ್. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಎವ್ರಿವನ್.